ಯಾವ್ದು ಸರ್ ಇದು? ಒಂದು ಅರ್ಧ ಗಂಟೆ ಮುಂಚೆ ಬಂದಿದೆ. ಹಸಿಮೀನು ತೋರಿಸ್ತಿದ್ದೆ. ಯಾವ್ದು ಸರ್ ಇದು? ಇದು ಮಿರ್ಗಲ್ ಅಂತ. ಮಿರ್ಗಲ್ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ರಘುಸ್ವಾಮಿ ಸರ್. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ನಾವು 12 ವರ್ಷ ಆಗಿದೆ ಸರ್. 12 ವರ್ಷ ಆಯ್ತಾ? 12 ವರ್ಷ ಆಯ್ತು ಇವತ್ತಿಗೆ. ಇವಾಗ ಕಂಪ್ಲೀಟ್ 12 ವರ್ಷ ಆಗಿದೆ. 13 ಬಿದ್ದಿದೆ. 13 ವರ್ಷ ಕಂಪ್ಲೀಟ್. ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್ ಪ್ರೈಸ್ಗಳೆಲ್ಲ? ಸ್ಟಾರ್ಟ್ ಮಾಡಿದಾಗ ಪ್ರೈಸ್ಗಳೆಲ್ಲ ಕಮ್ಮಿ ಇತ್ತು. ಆಮೇಲೆ ಜನಸಂಖ್ಯೆ ಕಮ್ಮಿ ಇತ್ತು. ಅಂದ್ರೆ ಜನ ಬರ್ತಾ ಇದ್ರು. ಅವಾಗ ನಮ್ಗೆ ರೇಟ್ ಎಲ್ಲ ಕಮ್ಮಿ ಇರೋದ್ರಿಂದ ಬಿಸ್ನೆಸ್ ಕಮ್ಮಿ ತೋರಿಸ್ತಾ ಇತ್ತು. ಈಗ ರೇಟ್ ಎಲ್ಲ ಜಂಪ್ ಆಗಿದೆ. ಆಮೇಲೆ ಈಗ ಜನಗಳು ತುಂಬಾ ಬರ್ತಾ ಇದಾರೆ ನಮ್ಗೆ. ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ನಮ್ದು ಹೊನ್ನಳ್ಳಿ, ಚನ್ನಗಿರಿ, ದಾವಣಗೆರೆ ಈ ಕಡೆ ಎಲ್ಲ ಪಾರ್ಸಲ್ ಹೋಗುತ್ತೆ. ಪಾರ್ಸಲ್ ಚನ್ನಗಿರಿ ಮತ್ತೆ ಹೊಳೆಹೊನ್ನೂರು ಈ ಕಡೆ ಚನ್ನಗಿರಿಯಿಂದ ಮುಂದೆ ತುಂಬಾ ದೂರದವರೆಗೂ ಹೋಗುತ್ತೆ. ದಾವಣಗೆರೆವರೆಗೂ ಹೋಗುತ್ತೆ ಪಾರ್ಸಲ್. ಮತ್ತೆ ಬೆಂಗಳೂರು ತಗೊಂಡೋಗ್ತಾರೆ. ಚಿತ್ರದುರ್ಗ ಸೈಡ್ ಎಲ್ಲ ಹೋಗುತ್ತಾ? ಚಿತ್ರದುರ್ಗನೂ ಹೋಗುತ್ತೆ. ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್ ಪ್ರೈಸ್? ನಾವು ಸ್ಟಾರ್ಟ್ ಮಾಡಿದಾಗ 80 ರೂಪಾಯಿ ಮೀನು ಕೊಡ್ತಿದ್ವು. ಊಟಕ್ಕೆ 80 ರೂಪಾಯಿ ಕೊಡ್ತಿದ್ವು. ಈಗ 130, 140 ಆಗಿದೆ. ಗೌರಿ ಮೀನು 180 ಆಗಿದೆ. ಕಾಟ್ಲಾ 150 ಆಗಿದೆ. ಚಿಕನ್ 160 ಈಗ. ಅವಾಗೆಲ್ಲ 70, 80, 100 ಕೋಳಿಗೆ ಕೊಡ್ತಾ ಇದ್ವಿ ಅದ್ಗ. ಆಮೇಲೆ ನಮ್ಗೆ ರೆಗ್ಯುಲರ್ ಗಿರಾಕಿ ಬರ್ತಾರೆ. ಅಂದ್ರೆ ಬಸ್ನವ್ರು ಕೊಡ್ತಾ ಹೋಗ್ತೀವಿ. KSRTC ಒಂದು 3 ಇಲ್ಲೇ ಲೋಕಲ್ ಹೋಗನ್ ಬಸ್ಗಳು, ಲಾರಿಯವರು, ಆಮೇಲೆ KEB ಅವರು. ಸ್ವಲ್ಪ ಜರ ಮಾತಾಡಿ ಸರ್. KEB ಅವರು ಇಲ್ಲಿ ವರ್ಕ್ ಮಾಡೋಂತಾರಲ್ಲ ತುಂಬಾ ಜನ ಬರ್ತಾರೆ ನಮ್ಗೆ. ಮರಳು ಲಾರಿ ಅವರು, ಇಲ್ಲಿ ಗಾರಿ ಕೆಲಸದವರು. ಮಧ್ಯಾಹ್ನ ಟೈಮಲ್ಲಿ ನಮ್ಗೆ ಫುಲ್ ರಶ್ ಇರುತ್ತೆ. ಸರ್ ಏನ್ ಫೇಮಸ್ ಏನ್ ಸರ್ ಚಿಕನ್ ಫ್ರೈಲಿ? ಚಿಕನ್ ಫ್ರೈ ಇದೆ, ಚಿಕನ್ ಮಸಾಲಾ ಇದೆ, ಚಿಕನ್ ಡ್ರೈ ಇದೆ, ಚಿಕನ್ ಕಬಾಬು. ನಿಮ್ಮ ಹೋಟ್ಲಲ್ಲಿ ಫಾಸ್ಟ್ ಮೂವಿಂಗ್? ನಮ್ಮ ಹೋಟ್ಲಲ್ಲಿ ಪೇಪರ್ ಡ್ರೈ ಮಾಡುತ್ತೆ. ಮತ್ ಮೀನಲ್ಲಿ ಗೌರಿ ಮೀನು ಬಹಳ ಬರುತ್ತೆ. ಗೌರಿ ಮೀನು, ಮೀನ್ ತಲೆ, ಏಡಿ. ಈಗ ಅವ್ರು ಹೇಳಿದ್ರು ಶಿವಮೊಗ್ಗ ಅವರೇ 3 ಸತಿ ಬಂದಿದೀವಿ ನಾವು ಈ ಹೋಟ್ಲಿಗೆ ಅಂತ ಹೇಳೋದು. ರೆಗ್ಯುಲರ್ ಕಸ್ಟಮರ್ ಆಗಿ ಬರ್ತಿದೀವಿ ಅಂತ ಹೇಳಿದ್ರು. ಸೊ ಅಷ್ಟು ಟೇಸ್ಟ್ ಮೇಂಟೈನ್ ಮಾಡ್ತೀರಾ? ಎಲ್ಲ ನ್ಯಾಚುರಲ್ ಫುಡ್? ನಾವು ಎಲ್ಲ ಮನೆಯಲ್ಲೇ ರೆಡಿ ಮಾಡೋದು. ಅಂದ್ರೆ ಬೇರೆ ಕೆಮಿಕಲ್ ಏನು ಹಾಕಲ್ಲ ನಾವು. ನೀವು ಬೇಕಾದ್ರೆ ಟೆಸ್ಟ್ ಮಾಡಬಹುದು. ಕೆಮಿಕಲ್ ಹಾಕಿದ್ರೆ ಗೊತ್ತಾಗುತ್ತೆ. ಯಾರು ಬಂದು ಸುಮಾರು ಜನ ಬಂದು ಟೆಸ್ಟ್ ಮಾಡಿ ನಾವು ನೋಡಿದ್ದಾರೆ. ಅಂದ್ರೆ ನಾವೇ ರೆಡಿ ಮಾಡೋದ್ರಿಂದ ನಾವು ಯಾವ್ದೇ ರೀತಿ ಕಲರ್ ಆಗ್ಲಿ, ಟೇಸ್ಟಿಂಗ್ ಪೌಡ್ರು, ಸೋಡಾ ಪುಡಿ ಇಂಥವು ಯಾವುದು ಹಾಕಲ್ಲ. ಎಲ್ಲ ನಾವು ಮನೇಲೆ ಮಾಡ್ತೀವಿ. ಮತ್ತೆ ನಾವು ಎಲ್ಲ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೇ ನಡೆಸ್ತಾ ಇದೀವಿ ನಾವು. ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಮನೆಯವರು, ನಮ್ಮ ಹೆಂಡತಿ, ಮಗನು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಂಡ್ ಬಂದು ಇಲ್ಲೇ ಬಿಸ್ನೆಸ್ ಗೆ ನೋಡ್ತಾ ಇದ್ದಾನೆ. 1-2 ವರ್ಷ ಕೋರ್ಸ್ ಆಗಿದೆ. ನಮಗೆ ಈಗ ಮೊದಲಿಗಿಂತ ಈಗ ಬಹಳ ಚೆನ್ನಾಗಿ ವ್ಯಾಪಾರ ನಡೆಸ್ತಾ ಇದೆ. ನ್ಯಾಚುರಲ್ ಫುಡ್ ಇರೋದ್ರಿಂದ ಕಸ್ಟಮರ್ಸ್ ಬಂದೇ ಹೋಗ್ತಾರೆ, ರೆಗ್ಯುಲರ್ ಬರ್ತಾರೆ. ಆಮೇಲೆ ಈಗ ಶನಿವಾರ ಭಾನುವಾರ ಅಂತೂ ನಮ್ಮ ಮೆಗನ್ ಆಸ್ಪತ್ರೆ ಡಾಕ್ಟರ್ಗಳು ಬರ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡೋಂಥವ್ರು ಬರ್ತಾರೆ. ಎಲ್ಲರೂ ಬರ್ತಾರೆ. ನ್ಯಾಚುರಲ್ ಫುಡ್ ಆಗಿರೋದ್ನ. ಮತ್ತೆ ಕೂರ್ಲಿಕ್ಕೆಲ್ಲ ನಮ್ಗೆ ವಿಶಾಲವಾಗಿ ಜಾಗ ಇದೆ. ಎಲ್ಲರೂ ಬಂದು ಕುತ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ತಾರೆ. ಆ ಕಡೆ ಈ ಕಡೆ ಕಾಡಿರೋದ್ರಿಂದ ಕಾಡು ಕಡೆ ಎಲ್ಲ ಸೈಡ್ ಕಡೆ ಎಲ್ಲ ಹೋಗ್ತಾರೆ. ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಅಂತ ತುಂಬಾ ಜನ ಬರ್ತಾ ಇರ್ತಾರೆ ಬೇರೆ ಕಡೆಯಿಂದ. ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಎಷ್ಟಿತ್ತು ರೇಟ್ಗಳು? ಇವಾಗ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಊಟ ಗಿರಾಕಿಗೆ 80 ರೂಪಾಯಿ ಊಟ ಕೊಡ್ತಿದ್ವು. ಈಗ 140 ರೂಪಾಯಿ ಮಾಡಿದ್ವಿ ಊಟ. ಫಿಶ್ ಅವಾಗ ಫಿಶ್ ಅಷ್ಟೇ 80 ರೂಪಾಯಿ ಕೊಡ್ತಿದ್ವಿ. ಈಗ ಗೌರಿ ತಗೊಂಡ್ರೆ 180 ತಗೊಳ್ತೀವಿ. ಕಾಟ್ನ ತಗೊಂಡ್ರೆ 150 ತಗೊಳ್ತೀವಿ. ರಘು ತಗೊಂಡ್ರೆ 130 ತಗೊಳ್ತೀವಿ. ಅಂದ್ರೆ ಊಟ ತಗೊಂಡ್ರೆ 140 ರೂಪಾಯಿ ತಗೊಳ್ತೀವಿ.
ಅಂದ್ರೆ ರೈಸು, ಫ್ರೈ ಮೀನು ಕೊಡ್ತೀವಿ, ಸಾರು ಮೀನು, ರೊಟ್ಟಿ ತಗೊಂಡು ಮುದ್ದೆ ಅಥವಾ ಪರೋಟ ಯಾವ್ದಾರ ಒಂದು ವೆರೈಟಿ ಇರುತ್ತೆ ಅದ್ರಲ್ಲಿ. ಅಂದ್ರೆ ಹೊಟ್ಟೆ ತುಂಬ ಊಟ ಕೊಡ್ತೀವಿ ನಾವು. 140. ಸರ್ ಚಿಕನ್ ಅಲ್ಲಿ ಚಿಕನ್ ಊಟ ಕೊಡ್ತೀವಿ, ಅದು 150 ತಗೊಳ್ತೀವಿ. 150. ಅದು ರೊಟ್ಟಿ, ಮುದ್ದೆ, ಪರೋಟ ಏನಾರ ಒಂದು ಇರುತ್ತೆ, ಅವ್ರಿಗೆ ಯಾವ್ದು ಬೇಕು ಅಂತ ತಗೋದು. ರೊಟ್ಟಿ, ಪರೋಟ ಮುದ್ದೆ. ಸರ್ ಸ್ಟಾರ್ಟ್ ಮಾಡಿದಾಗ 80 ರೂಪಾಯಿ ಇತ್ತಾ? ಸ್ಟಾರ್ಟ್ ಮಾಡಿದಾಗ 80. ಸರಿ ಸರಿ. ಅವಾಗ ನಮಗೆ 100 ರೂಪಾಯಿಗೆ ಮೀನ್ ಸಿಕ್ತಿತ್ತು, ಈಗ 200-250 ರೂಪಾಯಿ ಮೀನ್ ರೇಟ್ ಆಗಿದೆ. ಹಾಗಾಗಿ ನಾವು ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದೀವಿ. ಮತ್ತೆ ಬಾಡಿಗೆನೂ ಅವಾಗ ಕಮ್ಮಿ ಬಾಡಿಗೆ ಇತ್ತು, ಈಗ ನಾವು ಬಾಡಿಗೆ ಈಗ 10,000 ಕೊಡ್ಬೇಕು. ಅವು ಒಂದು 3,000 ಬಾಡಿಗೆ ಇತ್ತು ಅವಾಗ. ಆಮೇಲೆ ನೀರಿಗೂ ಈಗ ಹತ್ರ ನೀರು ಸಿಗಲ್ಲ, ನೀರಿಗೂ ತರಿಸ್ಬೇಕು. ಹಂಗಾಗಿ ಎಲ್ಲ ಮೇಂಟೆನೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದೀವಿ. ಸರಿ ಸರ್. ಸರ್ ಹೇಳಕ್ ಇಷ್ಟಪಡ್ತೀರಾ ಕಸ್ಟಮರ್ಸ್ಗೆ? ನಿಮ್ಮ ಹೋಟೆಲ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಸ್ಟಮರ್ಸ್ ಒಂದ್ಸರಿ ಬಂದು ಗಿರಾಕಿ ಮತ್ತೊಂದ್ಸರಿ ಬರ್ತಾರೆ. ಅಂದ್ರೆ ಐಫೈ ಗಿರಾಕಿಗಳು ಕಾರಲ್ಲಿ ಬಂದು ನೋಡ್ತಾರೆ, ಹಂಗೆ ಹೋಗ್ತಾರೆ. ಅಂದ್ರೆ ಟೇಸ್ಟ್ ಇದ್ದವ್ರು ಮಾತ್ರ ಬರ್ತಾರೆ. ಒಂದ್ಸರಿ ಅವರು ಟೇಸ್ಟ್ ಮಾಡ್ಕೊಂಡಿದ್ರೆ ಅವ್ರು ಮತ್ತೆ ಎಲ್ಲೂ ಹೋಗಲ್ಲ, ನಮ್ಮನ್ನೇ ಹುಡುಗ ಬರ್ತಾರೆ. ಈಗ ಅವ್ರು ಹೇಳಿದ್ರು 3ನೇ ಸತಿ ಬರ್ತಾ ಇದೀವಿ ಅಂತ, ಆತರ ಬರ್ತಾರೆ. ನಮ್ಮಲ್ಲಿ ಹೊಸ ಗಿರಾಕಿ ಬಂದಾಗ ಕಾರಲ್ಲಿ ಬರ್ತಾರಲ್ಲ, ಅವ್ರು ನೋಡ್ತಾರೆ, ಹೋಟ್ಲ್ ನೋಡಿದ ತಕ್ಷಣ ಇದೇನು ಹೋಟ್ಲ್ ಹಿಂಗಿದೆ ಅಂತಾರೆ. ಅದು ಟೇಸ್ಟ್ ನೋಡ್ಕೊಂಡು ಆಮೇಲೆ ಬರ್ತಾರೆ. ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ. ಹಂಗಾಗಿ ನಮ್ಗೆ 13 ವರ್ಷದಿಂದ ಯಾವ ರೀತಿ ಇದಿಲ್ಲ, ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಕೆಲವು ಡಾಕ್ಟರ್ಗಳು ಬಂದ್ರು, ಅವರು ಬಹಳ ಚೆನ್ನಾಗಿದೆ ಸರ್, ಪಾತ್ರ ತಗೊಂಡು ಹೋಗ್ತಾರೆ. ನಾವು ಪ್ರತಿ ಶುಕ್ರವಾರ ದಿವಸ ನಾವು ಇಲ್ಲಿಂದ ದಾವಣಗೆರೆಗೆ ಒಂದು 50-60 ಪ್ಲೇಟ್ ಮೀನು ಕಳಿಸ್ತೀವಿ. ಅಂದ್ರೆ ಅವರು ಒಂದು 40 ಜನ ಇದಾರಂತೆ. ಅವರಿಗೆ ಇಲ್ಲಿಂದ ನಾವು 10:30 ಬಸ್ಸಿಗೆ ಹಾಕ್ತಿವಿ, ಮಧ್ಯಾಹ್ನ ಊಟಕ್ಕೆ ಹೋಗುತ್ತೆ ಅವರಿಗೆ. ಅವ್ರು ಪ್ರತಿ ಶುಕ್ರವಾರ ತರಿಸ್ತಾರೆ. ಚೇತನ್ ಅಂತ ಅವ್ರ ಹೆಸರು, ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ, ಕತ್ಲೆಗೆರೆ, ದಾವಣಗೆರೆ ಹತ್ರ ಕತ್ಲೆಗೆರೆಯಿಂದ. ಸರಿ ಸರ್, ಓಕೆ. ಮೀನು ಊಟನಾ? ಹೌದು. ಓಕೆ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ. ಸುಮಾರು ವರ್ಷದಿಂದ ಇಲ್ಲೇ ಮಾಡ್ತಿದ್ವಿ ನಾವು. ಓಕೆ. ಕಸ್ಟಮರ್ ಎಷ್ಟು ದಿವಸದಿಂದ ಬರ್ತಾ ಇದೀರಾ ಸರ್? ಸುಮಾರು ವರ್ಷ ಸರ್, ನಾವಿಲ್ಲಿ ರೆಗ್ಯುಲರ್ ಬರ್ತೀವಿ, ಊಟ ಮಾಡ್ತೀವಿ. ಟೇಸ್ಟ್ ಕ್ವಾಲಿಟಿ ಗಿಲಿಟಿ ಚೆನ್ನಾಗಿದೆ. ಓಕೆ ಓಕೆ. ನಿಮ್ಗೆ ಏನ್ ಇಷ್ಟ ಸರ್ ಇಲ್ಲಿ ರೆಗ್ಯುಲರ್ ಆಗಿ? ಏನು ಸರ್ ನಾವು ಜಾಸ್ತಿ ತಗೊಂಡು ಮೀನು ಸರ್. ಮೀನು ಫಿಶ್ ಫ್ರೈ? ಫಿಶ್ ಫ್ರೈ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಇಷ್ಟ ನಿಮ್ಗೆ? ಸಾಂಬಾರ್ ನಿಂಬರ್ಗಳು ಚೆನ್ನಾಗಿರುತ್ತೆ. ಸರ್ ನೀವು ಬರ್ತಿರ್ತೀರಾ ಅಲ್ಲಿ? ನಾವು ಯಾವಾಗ ಬರ್ತಾ ಇರ್ತೀವಿ. ಚೆನ್ನೈಯಿಂದ ಕರ್ಕೊಂಡು ಬಂದು ಬೀಗರಿಗೆ. ಚೆನ್ನೈಯಿಂದ ಬಂದಿದ್ದಾರೆ? ಓಕೆ ಓಕೆ. ಊಟಕ್ಕಾಗಿ ಹಾಂ ಬರ್ತೀನಿ. ಹಾಂ ಓಕೆ. ಬಹಳ ವರ್ಷ ಬರ್ತಾ ಇದ್ದೀನಿ. ಹಾಂ ಹಾಂ ಅಣ್ಣವ್ರು ದೊಡ್ಡ ತೀರ್ಕೊಂಡ್ರು, ಹಾಂ ಅವ್ರಿಗೆ ಬಂದಿದ್ದೀನಿ. ಓಕೆ ಓಕೆ. ಚೆನ್ನೈಯಿಂದ ಬಂದಿದ್ದಾರಂತೆ ಇವರು. ಅವರು ಬರೋರೆ ರೆಗ್ಯುಲರ್ ಕಸ್ಟಮರ್. ಹೇಗಿದೆ ಸರ್ ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿರೋದು ಹುಡುಕಿ ಬರೋದು 4 ವರ್ಷದಿಂದ. ಹಾಂ ಹಾಂ. ಹಾಂ ಹಾಂ. ಹಿಂಗೆ ಜನ ಹುಡುಕಿ ಬರ್ತಾರೆ. ಈಗ ನಮ್ಮ ಮನೆಗೆ 30-40 ಕಿಲೋಮೀಟರ್ ಅಲ್ಲಿಂದ ಬರ್ತೀವಿ. 40 ಕಿಲೋಮೀಟರ್? ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬಂದೇ ಬರ್ತಾ ಇದ್ದೀವಿ. ನಾನ್ ಬಂದು ಇಲ್ಲಿಗೆ ಬರೋದು. ಫಿಶ್ ಸರ್, ಗೌರಿ ಫ್ರೈನಾ? ಮೀನು, ಸಾರು ಮೀನು. ಯೂಟ್ಯೂಬ್ ಸೊ ಬೇರೆ ಎಲ್ಲ ಹೋಗಲ್ಲ, ಇಲ್ಲೇ ಬಂದು ಟ್ರೈ ಮಾಡಿ. ಇಲ್ಲೇ ಬರೋಣ. ಇವರು ಚೆನ್ನೈಯಿಂದ ಬಂದಿದ್ದಾರೆ? ಚೆನ್ನೈನಲ್ಲಿ ಅವ್ರು ಚೆನ್ನೈಯಿಂದ ಬಂದರೆ ಹಾಂ ಹಾಂ. ಓಕೆ ಓಕೆ. ಪ್ಲೇಟಲ್ಲಿ ಏನೋ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ. ರವಾ ಫ್ರೈ ಅಂತೂ ಸಖತ್ತಾಗಿರುತ್ತೆ. ಮೀನ್ ಬೋನೆಲ್ಲ ಕರೆಕ್ಟಾಗಿ ಪೂರ್ತಿ ತಿಂದ್ಬಿಡೋದು, ಏನೂ ಇಲ್ಲ, ಎಲ್ಲ ಫುಲ್ಲು. ನಿಮ್ಮ ಹೆಸರು? ಹಾಂ. ನೀವು ರೆಗ್ಯುಲರ್ ಇಲ್ಲೇ? ಹಾಂ. ಬಸ್ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲೇ
ಎಲ್ಲ ಸ್ಟಾಪ್ ಮಾಡಿ ಹಾಂ 5 ವರ್ಷ ಆಯ್ತು. ಓಕೆ. ಏನಿಷ್ಟ ಸರ್ ನಿಮಗಿಲ್ಲಿ? ರವಾ ಫ್ರೈ, ತವಾ ಫ್ರೈ. ರವಾ ಅಂಡ್ ತವಾ ಎರಡು ಚೆನ್ನಾಗಿದೆ, ಹ್ಞೂ ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಓಕೆ. ಮನೆ ಟೇಸ್ಟ್ ಇರೋದು, ಉಪ್ಪು ಖಾರ ಹುಳಿ ಎಲ್ಲ. ಹಾಂ ಹಾಂ. ನಿಮ್ಮ ಹೆಸರು? ನೇಮ್? ಪ್ರದೀಪ್. ಪ್ರದೀಪ್. ಎಲ್ಲಿಂದ ಸರ್ ನೀವು? ಶಿವಮೊಗ್ಗ. ಸರ್ ಏನು ಇಷ್ಟ ಆಯ್ತಿಲ್ಲ? ಮೀನಿನ ತಲೆ ಫ್ರೈ, ಹೆಡ್ ಫ್ರೈ. ಹೆಡ್ ಏನು ತೊಗೊಂಡಿದ್ದೆ ಫ್ರೈ ಸರ್? ಗೌರಿ. ಗೌರಿ. ಹಾಂ ಸೂಪರ್. ಟೇಸ್ಟ್ ಸೂಪರ್ ಇದೆ. ಫಿಶ್ ಕಬಾಬು. ಸರ್ ಕುಕಿಂಗ್ ಸೆಕ್ಷನಲ್ಲೂ ನೀವೇ ಮಾಡ್ತೀರಾ? ಇಂಟ್ರೆಸ್ಟಿಂಗ್ ಸ್ವಲ್ಪ. ಹಾಂ ಎಲ್ಲ ಅವರೇ ಮಾಡೋದಲ್ಲ. ಹಾಂ ಹಾಂ. ಬಟ್ಟೆಗಳು ಒಂದೇ ತಗೊಂಡು ಒಂದ್ ದಿವಸ ಬರಲ್ಲ, ಹಾಂ ಹಾಂ. ಟೇಸ್ಟ್ ಚೇಂಜ್ ಆಗೈತೆ ಹೊಸ ಹೊಸ ಬಟ್ಟೆ ಇಟ್ರೆ. ಹ್ಞೂ ಹೌದಾ ಇಲ್ಲ? ಹೌದು. ಹಂಗಾಗಿ ಜನಗಳು ನಮಗೆ ಒಂದ್ಸರಿ ಬಂದವರು ಮತ್ತೊಂದ್ಸರಿ ಬರ್ತಾ ಇರ್ತಾರೆ. ಹಾಂ ಹಾಂ. ಒಂದೇ ಟೇಸ್ಟ್ ಮೇಂಟೈನ್ ಆಗ್ತದೆ. ಈ ಬಟ್ಟ ಬಂದ ಸರಿ ಮಾಡಿಲ್ಲ, ಆ ಬಟ್ಟ ಪಸಂದೆ ಕಂಪ್ಲೇಂಟ್ ಹೋಟ್ಲು. ಫಿಶ್ ಕಬಾಬ್. ಮತ್ತೆ ಇನ್ನೊಂದು ಚಿಲ್ಲಿ ಅಂತ ಮಾಡ್ತೀವಿ. ಹಾಂ ಅದು ಫಿಶ್ ಚಿಲ್ಲಿ. ನಾನು